ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಶಾಕ್. ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿ ಪುರಸ್ಕರಿಸಿದ ನ್ಯಾಯಾಲಯ. ಡಿಸೆಂಬರ್ 17ರಂದು ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಹಾಜರು. ಮಿಡಲ್ ಫಿಂಗರ್ ತೋರಿಸಿ ಶಾರುಖ್ ಖಾನ್ ಪುತ್ರನ ದುರ್ವರ್ತನೆ. ಆತ ತೋರಿಸಿದ್ದು ಜನರಿಗಲ್ಲ, ಜೈದ್ ಖಾನ್ ಸಮರ್ಥನೆ. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಚಿನ್ನಯ್ಯ ಏಕಾಂಗಿ. ಜಾಮೀನು ಸಿಕ್ಕಿದ್ರೂ ಜೈಲಲ್ಲೇ ಇರುವ ಸ್ಥಿತಿ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಶಾಕ್ ಎದುರಾಗಿದೆ. ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದ್ದು ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಪೋಷಕರು 7 ಮತ್ತು 8ನೇ ಸಾಕ್ಷಿಯಾಗಿದ್ದು ಡಿಸೆಂಬರ್ 17ರಂದು ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಜೊತೆಗೆ ಮೊದಲ ಸಾಕ್ಷಿಯಾಗಿರುವ ವಾಚ್ಮನ್ ವಿಚಾರಣೆಗೂ ಕೋರ್ಟ್ ಸಮ್ಮತಿ ನೀಡಿದ್ದು ಈ ಮೂಲಕ ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ. ಈ ನಡುವೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆ ಮಾಡಲು ಕೋರ್ಟ್ ಅವಕಾಶ ನೀಡಿದೆ. ಟಿವಿಯಲ್ಲಿ ಕೇವಲ ಕೋರ್ಟ್ ವಿಚಾರಣೆಗಳನ್ನು ವೀಕ್ಷಣೆ ಮಾಡಲು ಅವಕಾಶ ನೀಡಲಾಗಿದ್ದು ಟಿವಿ ಇರುವ ಜಾಗದಲ್ಲಿ ಸಿಸಿಟಿವಿ ಅಳವಡಿಕೆ ಸೂಚಿಸಲಾಗಿದೆ. ಟಿವಿ ವೀಕ್ಷಣೆ ಬಗ್ಗೆ ಖುದ್ದು ಕೋರ್ಟ್ ನಿಗಾ ಇಡಲಿದ್ದು ಜೈಲಾಧಿಕಾರಿಗಳು ಟಿವಿ ಅಳವಡಿಸುವಂತೆ ನಿರ್ದೇಶಿಸಿದೆ. ಕರ್ನಾಟಕದ ಸಚಿವರ ಪುತ್ರ ಹಾಗೂ ಶಾಸಕರ ಪುತ್ರನ ಮಧ್ಯೆ ನಿಂತು ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಮಧ್ಯದ ಬೆರಳು ತೋರಿಸಿ ದುರ್ವರ್ತನೆ ತೋರಿಸಿದ್ದಾರೆ. ನವೆಂಬರ್ 28ರಂದು ಆರ್ಯನ್ ಖಾನ್ ಪಬ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದಿದ್ದಾಗ ಜಮೀರ್ ಪುತ್ರ ಜೈದ್ ಖಾನ್, ಹ್ಯಾರಿಸ್ ಪುತ್ರ ನಲ್ಪಾಡ್ ಜೊತೆಗೆ ಪಬ್ಗೆ ಬಂದಿದ್ರು. ಈ ವೇಳೆ ಪಬ್ನ ಬಾಲ್ಕನಿಯಲ್ಲಿ ನಿಂತು ಆರ್ಯನ್ ಖಾನ್ ಜನರತ್ತ ಮಧ್ಯದ ಬೆರಳನ್ನ ತೋರಿಸಿದ್ದಾರೆ. ಈ ವೇಳೆ ಪಕ್ಕದಲ್ಲಿದ್ದ ನಲ್ಪಾಡ್ ಮತ್ತು ಜೈದ್ ಖಾನ್ ಬಿದ್ದು ನಗಾಡಿದ್ದಾರೆ. ಸಾಮಾನ್ಯ ಜನರು ಈ ರೀತಿ ವರ್ತನೆ ತೋರಿದ್ರೆ ಪೊಲೀಸರು ಕೇಸ್ ದಾಖಲಿಸ್ತಾ ಇದ್ರು. ಆದ್ರೆ ಆರ್ಯನ್ ಖಾನ್ ವಿರುದ್ಧ ಯಾವುದೇ ಕೇಸ್ ದಾಖಲಾಗಿಲ್ಲ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಬಾಲಿವುಡ್ ಬಾದ್ಶಾ ಪುತ್ರನಿಗೆ ಬೆಂಗಳೂರು ಪೊಲೀಸರು ಬೆದರಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಜೈಲು ಸೇರಿರುವ ಚಿನ್ನಯ್ಯ ಈಗ ಏಕಾಂಗಿಯಾಗಿದ್ದಾನೆ. ನವೆಂಬರ್ 24ರಂದು ಜಾಮೀನು ಸಿಕ್ಕಿದ್ರೂ ಕೂಡ ಜಾಮೀನು ಪ್ರಕ್ರಿಯೆಗಳನ್ನು ಪೂರೈಸದ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಜೈಲಿನಲ್ಲಿಯೇ ಇರುವಂತಾಗಿದೆ. ಇಬ್ಬರ ಸಹಿ ಹಾಗೂ 1 ಲಕ್ಷ ರೂಪಾಯಿ ಶ್ಯೂರಿಟಿಯನ್ನ ಚಿನ್ನಯ್ಯ ಪೂರೈಸಬೇಕಾಗಿದೆ. ಹಾಗಾಗಿ ಚಿನ್ನಯ್ಯ ಜೊತೆಯಲ್ಲಿದ್ದಂತಹ ಬುರುಡೆ ಗ್ಯಾಂಗ್ ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ. ಯಾರೂ ಕೂಡ ಚಿನ್ನಯ್ಯನ ನೆರವಿಗೆ ಬರ್ತಿಲ್ಲ. ಹೀಗಾಗಿ ಜೈಲಿನಿಂದ ಚಿನ್ನಯ್ಯ ಹೊರಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ತನ್ನ ಸಂಕಷ್ಟವನ್ನ ಯಾರ ಬಳಿ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ ಚಿನ್ನಯ್ಯ ಜೈಲಿನಲ್ಲಿ ಪರಿತಪಿಸುವಂತಾಗಿದೆ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋದಲ್ಲಿ ಉಂಟಾಗಿರುವ ಭಾರೀ ಅಡಚಣೆ 3ನೇ ದಿನವೂ ಮುಂದುವರೆದಿದೆ. ನಿನ್ನೆ ದೆಹಲಿ, ಮುಂಬೈ, ಬೆಂಗಳೂರು ಏರ್ಪೋರ್ಟ್ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಿಂದ ಸುಮಾರು 200 ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿತ್ತು. ಇನ್ನು ಕೆಲ ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿತ್ತು. ಈ ಸಮಸ್ಯೆ ಸತತ 3ನೇ ದಿನಕ್ಕೆ ಕಾಲಿಟ್ಟಿದೆ. ವಿಮಾನದಲ್ಲಿನ ತಾಂತ್ರಿಕ ದೋಷ ಹಾಗೂ ಸಿಬ್ಬಂದಿಯ ಕೊರತೆ ಇದರ ಸಮಸ್ಯೆಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ದೇಶದಾದ್ಯಂತ ನೂರಾರು ವಿಮಾನಗಳ ಹಾರಾಟ ರದ್ದಾಗಿದ್ದು ವ್ಯಾಪಕ ವಿಳಂಬ ಮತ್ತು ರದ್ದತಿಯಿಂದಾಗಿ ದೇಶದಾದ್ಯಂತ ಸಾವಿರಾರು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಕೂರುವುದಕ್ಕೆ ಜಾಗವಿಲ್ಲದೆ ಪ್ರಯಾಣಿಕರು ಒದ್ದಾಡಿದ್ರು. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ತಾಂತ್ರಿಕ ದೋಷ ಉಂಟಾಗಿರುವ ಪರಿಣಾಮ 73 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ನಿನ್ನೆ 43 ವಿಮಾನಗಳ ಹಾರಾಟ ರದ್ದುಗೊಳಿಸಿದ ಇಂಡಿಗೋ ಇವತ್ತು 73 ವಿಮಾನ ಹಾರಾಟವನ್ನು ರದ್ದುಗೊಳಿಸಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾಂಗ್ಳೂರ್ ಟು ಕೊಚ್ಚಿ ಮುಂಚೆ 1 ಗಂಟೆಗಿತ್ತು ಫ್ಲೈಟು. ಸೊ ಇವಾಗ ಮತ್ತೆ ಮೆಸೇಜ್ ಬಂದಿತ್ತು, ಮತ್ತೆ 4 o'clock ಅಂತ ಹೇಳಿದ್ರು. ಮತ್ತೆ ತಿರ್ಗಾ ಇನ್ನೊಂದು ಸಲ ಮೆಸೇಜ್ ಬಂದಿದೆ 6 ಗಂಟೆಗೆ ಅಂತ ಬಂತು. ಮತ್ತೆ ಚೇಂಜಸ್ ಆಗ್ತಾನೇ ಇದೆ, ಇನ್ನೂ ಗೊತ್ತಿಲ್ಲ, ನೋಡಬೇಕು ಏನಾಗಿದೆ ಅಂತ ಸ್ಟೇಟಸ್. ಅದೇ ಆಲ್ಮೋಸ್ಟ್ ಆಲ್ ದಿ ಫ್ಲೈಟ್ಸ್ ಕ್ಯಾನ್ಸಲ್ ಮತ್ತು ರೀಸ್ಕೆಡ್ಯೂಲ್ ಆಗ್ತಾ ಇದೆ, ಚೇಂಜಸ್ ಇಂಡಿಗೋ. ಇದು ಕೊಚ್ಚಿಗೆ ಬ್ಯಾಂಗ್ಳೂರಿಂದ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಇದು ಕಂಟಿನ್ಯೂ ಚೇಂಜ್ ಆಗಿತ್ತು ಅಂತ ಮೆಸೇಜ್ ಬಂದಿದೆ. ಅದು ಏನು ಕನ್ಫರ್ಮೇಷನ್ ಏನೂ ಆಗಿಲ್ಲ. ಅವ್ರು ಕಾಲ್ ಮಾಡಿದ್ರೆ ಯಾರು ರಿಸೀವ್ ಮಾಡಿಲ್ಲ. ಅದು ಏನು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಕೌಂಟರಲ್ಲಿ ಹೋಗಿದ್ರೆ ನನಗೆ ಕನ್ಫರ್ಮೇಷನ್ ಬರುತ್ತೆ. ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಇಂಡಿಗೋ ವಿಮಾನಗಳ ವ್ಯತ್ಯಯ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 42 ವಿಮಾನಗಳು, ದೆಹಲಿಯಲ್ಲಿ 38 ವಿಮಾನಗಳು ರದ್ದಾಗಿದ್ದಾವೆ. ಅಹಮದಾಬಾದ್ನಲ್ಲಿ 25 ವಿಮಾನಗಳು, ಹೈದರಾಬಾದ್ನಲ್ಲಿ 19, ಇಂದೋರ್ನಲ್ಲಿ 11, ಕೋಲ್ಕತ್ತಾದಲ್ಲಿ 10 ವಿಮಾನಗಳು ರದ್ದಾಗಿವೆ. ಸೂರತ್ನಲ್ಲಿಯೂ ಕೂಡ 8 ವಿಮಾನಗಳು ರದ್ದಾಗಿದೆ. ಈ 7 ನಗರಗಳಲ್ಲಿ ಮಾತ್ರ 150ಕ್ಕೂ ಹೆಚ್ಚು ವಿಮಾನಗಳು ರದ್ದಾದ ಕಾರಣ ಪ್ರಯಾಣಿಕರು ಅನಾನುಕೂಲತೆಯನ್ನು ಎದುರಿಸ್ತಾ ಇದ್ದಾರೆ. ಕಳೆದ 2 ದಿನಗಳಲ್ಲಿ 200ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಇವತ್ತು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದೀರ್ಘ ಸರತಿ ಸಾಲುಗಳು ಕಂಡುಬಂತು. ಅನೇಕರು ತಮ್ಮ ವಿಮಾನಗಳಿಗೆ ಗಂಟೆಗಟ್ಟಲೆ ಕಾಯ್ತಾ ಇದ್ರು. ತೊಂದರೆಗೀಡಾದಂತಹ ಪ್ರಯಾಣಿಕರು ವಿಮಾನಯಾನ ಸಿಬ್ಬಂದಿಯೊಂದಿಗೆ ವಾದಿಸ್ತಾ ಇರುವುದನ್ನು ತೋರಿಸುವ ಹಲವಾರು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇಂಡಿಗೋ ವಿಮಾನಗಳ ವಿಳಂಬ ಮತ್ತು ರದ್ದತಿಗೆ ಹಲವಾರು ಕಾರಣಗಳಿದೆ. ಕೆಲವರು ತಾಂತ್ರಿಕ ದೋಷವನ್ನು ಉಲ್ಲೇಖಿಸ್ತಾ ಇದ್ರೆ, ಇನ್ನು ಕೆಲವರು ಸಿಬ್ಬಂದಿ ಸದಸ್ಯರ ಕೊರತೆ ಅಂತ ಹೇಳ್ತಿದ್ದಾರೆ. ಇಂಡಿಗೋ ಪ್ರಯಾಣಿಕರಿಗೆ ವಿಳಂಬಕ್ಕೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಿಲ್ಲ. ಬೆಂಗಳೂರು
ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. 5 ಪ್ರತ್ಯೇಕ ಪ್ರಕರಣದಲ್ಲಿ ಬರೋಬ್ಬರಿ 18.75 ಕೋಟಿಗೂ ಹೆಚ್ಚು ಮೌಲ್ಯದ ಹೈಡ್ರೋ ಗಾಂಜಾ ಜಪ್ತಿ ಮಾಡಿದ್ದಾರೆ. ಪ್ರಕರಣದಲ್ಲಿ 10 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆ ಪೊಲೀಸರಿಂದ 18 ಕೆಜಿ ಹೈಡ್ರೋ ಗಾಂಜಾ ಜಪ್ತಿ ಮಾಡಲಾಗಿದೆ. ಏರೋಪ್ಲೇನ್ ಮೂಲಕವೇ ಬ್ಯಾಂಕಾಕ್ನಿಂದ ಕರ್ನಾಟಕಕ್ಕೆ ಹೈಡ್ರೋ ಗಾಂಜಾ ತರಿಸಲಾಗಿತ್ತು. ಓರ್ವ ಮಹಿಳೆ ಪುರುಷನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಆರ್ಎಂಸಿ ಯಾರ್ಡ್ ಪೊಲೀಸರಿಂದ 8.35 ಲಕ್ಷ ಮೌಲ್ಯದ ಗಾಂಜಾ ಸೀಸ್ ಆಗಿದೆ. ಆರ್ಟಿ ನಗರ ಪೊಲೀಸರಿಂದ 5.43 ಲಕ್ಷ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದು 5ರನ್ನ ಬಂಧಿಸಲಾಗಿದೆ. ಇನ್ನು ಜೆಸಿ ನಗರ, ಮಲ್ಲೇಶ್ವರಂ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿನ ಕೈದಿಗಳಿಗೆ ರಾಜಾತಿಥ್ಯ. ಜೈಲಿನಲ್ಲಿಯೇ ಮದ್ಯಪಾನ ತಯಾರಿಸುವುದು, ಕೈದಿಗಳಿಂದ ಜೈಲಲ್ಲಿಯೇ ಪಾರ್ಟಿ, ಜೊತೆಗೆ ಕೈದಿಗಳ ಜೊತೆಗೆ ಫೋಟೋಗಳು ಸೇರಿದಂತೆ ಜೈಲಿನ ಅಕ್ರಮಗಳ ಹೊರಬರುತ್ತಿದ್ದಂತೆ ಜೈಲಿನಲ್ಲಿ ಎಲ್ಲಾ ಆತಿಥ್ಯಗಳಿಗೂ ಕೂಡ ಕಡಿವಾಣ ಹಾಕಲಾಗಿದೆ. ಜೈಲಿನ ಒಳಗೆ ಹೋಗ್ತಿದ್ದ ಬೀಡಿ, ಗಾಂಜಾ, ಸಿಗರೇಟ್, ಮೊಬೈಲ್, ಎಣ್ಣೆ, ಫೋನ್ ಎಲ್ಲವೂ ಕೂಡ ಬಂದ್ ಆಗಿದ್ದು ಎಸ್ಪಿ ಅಂಶುಕುಮಾರ್ ಅಕ್ರಮಗಳ ಎಲ್ಲಾ ಬಾಗಿಲನ್ನ ಮುಚ್ಚಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸಿಬ್ಬಂದಿ ಕಣ್ಣಿಗೆ ಬಿದ್ರೆ ಸಾಕು, ಕೈದಿಗಳು ಸರ್ ಪ್ಲೀಸ್ ಸರ್ ಒಂದೇ ಒಂದು ಬೀಡಿ ಕೊಟ್ಬಿಡಿ ಸರ್ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಿಕ್ಕ ಸಿಬ್ಬಂದಿಯ ಬಳಿ ಬೀಡಿ, ಸಿಗರೇಟ್ ನೀಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಡಿಕ್ಟ್ ಆಗಿರುವ ಕೈದಿಗಳಂತೂ ಜೈಲಿನ ಸಿಬ್ಬಂದಿ ಬಳಿ ಬೀಡಿ, ಸಿಗರೇಟ್ಗೆ ಮೊರೆ ಇಟ್ಟಿದ್ದು ಪರಿಪರಿಯಾಗಿ ಜೈಲಿನ ಸಿಬ್ಬಂದಿ ಬಳಿ ಬೇಡ್ಕೊಳ್ತಿದ್ದಾರೆ. ಬೀದರ್ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ವಿಪರೀತವಾಗಿದೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಕ್ಷೇತ್ರಗಳಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಬಳಿಯ ಮಾಂಜ್ರಾ ನದಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದು, ನಿಟ್ಟೂರು ಬಳಿಯ ಮಾಂಜ್ರಾ ನದಿಯಲ್ಲಿ ದಂಧೆಕೋರರು ರಾಜಾರೋಷವಾಗಿ ಎಲ್ಲರಿಗೂ ಕಾಣುವಂತೆ ಅಕ್ರಮ ಮರಳು ಗಣಿಗಾರಿಕೆ ಮಾಡುತ್ತಿದ್ದಾರೆ. ದಂಧೆಕೋರರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ಕಟ್ಟಿಕೊಂಡು ಅಕ್ರಮ ಮರಳು ದಂಧೆಗೆ ಇಳಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಂಜ್ರಾ ನದಿಯಲ್ಲಿಯೇ 10ರಿಂದ 15 ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಹೋಗುವ ದಂಧೆಕೋರರು ಮಾಂಜ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡ್ತಿದ್ದಾರೆ. ಮಾಂಜ್ರಾ ನದಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬರೀ ಟ್ರ್ಯಾಕ್ಟರ್ಗಳು ಮರಳು ತುಂಬಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳೇ ಕಣ್ಣಿಗೆ ಬೀಳ್ತಾ ಇದೆ. ನದಿಯಲ್ಲಿಯೇ ಟ್ರ್ಯಾಕ್ಟರ್ಗಳಿಗೆ ಮರಳನ್ನು ತುಂಬಿಕೊಳ್ತಿದ್ದು ಬಹಿರಂಗವಾಗಿ ಯಾರ ಭಯವಿಲ್ಲದೆ ಅಕ್ರಮ ಮರಳು ಮಾಫಿಯಾ ಮಾಡ್ತಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಕ್ಷೇತ್ರ ಭಾಲ್ಕಿಯಲ್ಲಿಯೇ ಅಕ್ರಮ ಮರಳು ದಂಧೆ ನಡೀತಾ ಇರುವುದು ಮಾತ್ರ ವಿಪರ್ಯಾಸದ ಸಂಗತಿ. ನಗರದ ಪ್ರತಿ ಶಾಲೆಗೂ ಕೂಡ ಶೌಚಾಲಯ ಕಡ್ಡಾಯ ಅಂತ ಹೇಳಿ ಆದೇಶವನ್ನು ಜಾರಿ ಮಾಡಲಾಗಿದೆ. ಆದರೆ ಆ ಆದೇಶ ಕೇವಲ ಆದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆ ಸ್ಪಷ್ಟ ಉದಾಹರಣೆ. ರಾಜ್ಯದ ಹಲವು ಶಾಲೆಗಳಲ್ಲಿ ಕೇವಲ ಹೆಸರಿಗೆ ಮಾತ್ರ ಶೌಚಾಲಯ ನಿರ್ಮಾಣ ಮಾಡಿರೋದು ಹಲವು ಪ್ರಕರಣಗಳಿದೆ. ಆದರೆ ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ರೂ ಬಿಲ್ ಪಾವತಿ ಮಾಡದೇ ಇರುವುದಕ್ಕೆ ಗುತ್ತಿಗೆದಾರ ಶೌಚಾಲಯಕ್ಕೆ ಬೀಗ ಹಾಕಿದ್ದಾನೆ. ಬಿಲ್ ಪಾವತಿ ಮಾಡದ ಕಾರಣ ಶೌಚಾಲಯ ನಿರ್ಮಾಣ ಆಗಿ ವರ್ಷ ಕಳೆದ್ರೂ ಬಳಕೆಗೆ ಇಲ್ಲದೇನೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಪರದಾಡುವಂತಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶೌಚಾಲಯ ನಿರ್ಮಿಸಿದ್ರು ಬಳ್ಳಾರಿಯ ಕೆ ವೀರಾಪುರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಬಯಲು ಶೌಚಾಲಯವೇ ಗತಿ ಎನ್ನುವಂತಾಗಿದೆ. ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕ್ತಿದ್ದಾರೆ. ನಾವು ಹೆಣ್ಣುಮಕ್ಕಳು ಎಲ್ಲಿಗೆ ಹೋಗೋದು ಅಂತ ಹೇಳಿ ವಿದ್ಯಾರ್ಥಿನಿಯರು ಬೇಸರವನ್ನ ಹೊರಹಾಕಿದ್ದಾರೆ. ಸರ್, ಹೆಣ್ಮಕ್ಳಿಗಂತೂ ಪ್ರಾಬ್ಲಮ್ ಇರ್ತೈತಲ್ಲ ಸರ್, ನಮಗೆ ಶೌಚಾಲಯ ಬೇಕಲ್ಲ ಸರ್. ಸುತ್ತಮುತ್ತ ಹೋಗಕ್ಕಂದ್ರೆ ಬಾಯ್ಸ್ ಇರ್ತಾರೆ ಸರ್. ಶೌಚಾಲಯ ಇದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ, ಅದರಿಂದಲೇ ಸ್ಕೂಲಿಗೆ ಕಳ್ಸಲ್ಲ ಸರ್. ನಾವು ಓದ್ಬೇಕಂತ ನಾವು ಬರ್ತೀವಿ, ಇಲ್ಲೆಲ್ಲ ಹಿಂಗಿದ್ರೆ ಹೆಂಗ ಸರ್? ಗಂಡ್ ಮಕ್ಳೆಲ್ಲ ಹೊರಗಡೆ ಹೋಗ್ತಾರೆ ಸರ್, ನಾವೆಲ್ಲ ಹೋಗ್ಬೇಕು ಸರ್? ಶೌಚಾಲಯ ಇಲ್ಲ ಸರ್ ನಮಗೆ. ಫಸ್ಟು ಹೆಣ್ಮಕ್ಳಿಗೆ ಬೇಕಂದ್ರೆ ಫಸ್ಟ್ ಶೌಚಾಲಯ ಇರ್ಬೇಕು ಸರ್. ಗಂಡ್ ಮಕ್ಳು ಹೇಗೋ ಹೊರಗೆ ಹೋಗ್ತಾರೆ ಸರ್, ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಇಲ್ಲಿ ಕಟ್ಸಿರ ಸರ್, ಆದ್ರೆ ನೀರಿನ ವ್ಯವಸ್ಥೆ ಇಲ್ಲ ಸರ್. ಫಸ್ಟ್ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಕಟ್ಟಡ ಸರಿಗಿಲ್ಲ, ಏನೇನಿಲ್ಲ ಸರ್. ನಮಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನೀವು ಹೇಗೆ ಹೋಗ್ತೀರಿ, ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಸರ್. ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ತೀರಿ ನೀವು? ಸ್ಕೂಲ್ಗೆ ಕಳ್ಸಕ್ಕೆ ಎದುರು ಬೀಳ್ತಾರೆ ಸರ್ ಅವರು. ಬಸವ ತಾಲಿಬಾನ್ ಪದ ಬಳಕೆಗೆ ಯಾವುದೇ ವಿಷಾದವಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಸಮಾಜವನ್ನು ಒಡಿಬೇಕಿದೆ ಅಂತೇಳಿ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಗಂಭೀರ ಆರೋಪ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸ್ವಾಮೀಜಿ, ಲಿಂಗಾಯತ ಸಮಾಜದಲ್ಲಿ ಭೇದ ಮಾಡಿ ಸಮಾಜವನ್ನು ಒಡಿಬೇಕಿದೆ. ಲಿಂಗಾಯತ ಸಮಾಜ ಸಂಘಟಿತವಾಗಬಾರದು ಎನ್ನುವ ಉದ್ದೇಶ ಸಿಎಂ ಅವರಿಗಿದೆ. ದೊಡ್ಡದಾದ ಲಿಂಗಾಯತ ಸಮಾಜವನ್ನು ಒಡೆದು 5ನೇ ಸ್ಥಾನಕ್ಕೆ ತರಬೇಕು. ಸರ್ಕಾರದ ಸೌಲಭ್ಯಗಳು ಸಿಗದಂತೆ ಸಿಎಂ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ವೈಯಕ್ತಿಕವಾಗಿ ಕೆಲವೊಂದು ರಾಜಕೀಯ ಶಕ್ತಿಗಳು ನನ್ನನ್ನು ಟಾರ್ಗೆಟ್ ಮಾಡ್ತಿವೆ. ರೌಡಿ ಶೀಟರ್ಗಳ ಥರ ನನ್ನನ್ನು ಬ್ಯಾನ್ ಮಾಡಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಎಂಬಿ ಪಾಟೀಲ್ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. 4 ವಚನವನ್ನು ತೆಗೆದುಕೊಂಡು ಲಿಂಗಾಯತರನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸುವ ಹುನ್ನಾರ ತಾಲಿಬಾನಿಗಳು ನಡೆಸಿದ್ದಾರೆ. ಹಿಂದೂ ಧರ್ಮವನ್ನು ಸಣ್ಣ ತುಣುಕು ಮಾಡುತ್ತಾ ಹೋದರೆ ಇದು ಇಡೀ ದೇಶದಲ್ಲಿಯೇ ಹಿಂದೂಗಳು ಅಲ್ಪಸಂಖ್ಯಾತರಾಗಬೇಕಾಗುತ್ತೆ ಅಂತ ಹೇಳಿ ಸ್ವಾಮೀಜಿಯವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಏನೂ ವಿಷಾದ ಇಲ್ಲ, ಅವ್ರು ಮಾಡ್ತಾ ಇರೋದೇ ಅದೇ. ಆದ್ದರಿಂದ ಮತ್ತು ಅದನ್ನು ಮಾಡೋರಿಗೆ ಮತ್ತೇನು ಅನ್ಬೇಕು? ಯಾರು ಅದನ್ನು ಮಾಡ್ತಾರೆ ಅವ್ರಿಗೆ, ಯಾರು ಮಾಡೋದಿಲ್ಲ ಅವ್ರ ಮನಸ್ಸಿಗೆ ಹಚ್ಕೋಬಾರ್ದು. ಅದು ಹೌದಲ್ಲ?
ಆ ಕುಂಬಳಕಾಯಿ ಕಳ್ಳ ಅಂದ್ಕೊಳ್ಳಿ ಹೆಗಲು ಮುಟ್ಕೊಂಡು ನೋಡೋರು ಕಳ್ಳರಿರ್ತಾರೆ ಅಂತ ಅರ್ಥ. ನಾನೊಬ್ಬ ಲಿಂಗಾಯತ ಸ್ವಾಮೀಜಿ, ಹಿಂದೂ ಲಿಂಗಾಯತ ಸ್ವಾಮೀಜಿ, ನಾನು ತಾಲಿಬಾನಿ ಸ್ವಾಮೀಜಿ ಅಲ್ಲ. ಆಮೇಲೆ ಲಿಂಗಾಯತರನ್ನ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ನಾನು. ಲಿಂಗಾಯತರೇನು ಇವರೇ 4 ಜನ ಅದಾರ. ಇದನ್ನು ಮುಖ್ಯಮಂತ್ರಿಗಳು ಮತ್ತು MB ಪಾಟೀಲ್ ಇಬ್ಬರು ಕೂಡ ಮುಖ್ಯಮಂತ್ರಿಗಳಿಗೆ ಈ ಲಿಂಗಾಯತ ಸಮಾಜವನ್ನು ಒಡಿಬೇಕಾಗಿದೆ.